ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತಿನ ಒಂದು ವಿಡಿಯೋದಲ್ಲಿ ಕಳಸವನ್ನು ಸಿದ್ಧತೆ ಮಾಡಿಕೊಳ್ಳುವಂಥದ್ದು, ಹಾಗೆ ಬೆಳಗುವುದು ಹೇಗೆ, ಅದರ ಜೊತೆಯಲ್ಲಿ ಕೆಂಪು ನೀರಿನ ಆರತಿಯ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತಾ ಇದ್ದೇನೆ. ನೋಡಿ, ಕಳಸ ಅಂದರೆ ಈ ರೀತಿ ಇರುತ್ತೆ. ನನಗೆ ತುಂಬ ಜನ ಮೆಸೇಜ್ ಮಾಡಿದ್ದೀರಿ ಕಳಸ ಅಂದರೆ ಯಾವ ರೀತಿ ಅಂತೇಳಿ. ನೋಡಿ, ಮಧ್ಯದಲ್ಲಿ ಪುಟ್ಟದಾದ ಕಳಸ, ಅದ್ರ ಜೊತೆಲಿ ಮುಂದೆ 2 ದೀಪ ಇರುತ್ತೆ. ಈಗ ನೀವು ಯಾವ ರೀತಿ ಬೇಕಾದರೂ ನೀವು ತೆಗೆದುಕೋಬೋದು. ಒಂದು ಪಕ್ಷದಲ್ಲಿ ನಿಮಗೆ ಸದ್ಯದ ಮಟ್ಟಿಗೆ ಇಲ್ಲಪ್ಪ ಅಂತಂದರೆ ಪುಟ್ಟದಾದ ಕಳಸ ಇಟ್ಟು ಅದರ ಮುಂದೆ 2 ದೀಪವನ್ನು ಇಟ್ಟು ನೀವು ದೀಪವನ್ನು ಹಚ್ಬೋದು. ಈ ಕಳಸ ನಾವು ಬೆಳಗಲೇಬೇಕಾಗುತ್ತದೆ ಲಕ್ಷ್ಮೀ ಹಬ್ಬದಲ್ಲಿ. ಹಾಗಾಗಿ ಇದನ್ನು ನೀವು ತೆಗೆದುಕೊಂಡ್ರೆ ತುಂಬಾ ಒಳ್ಳೆಯದು. ಮೊದಲು ನಾವು ಕಳಸದ ಒಳಗೆ ನೀವೇನು ಗಂಗೆಯನ್ನು ತೆಗೆದುಕೊಂಡ್ಬಂದಿರ್ತೀರೋ ಅದೇ ನೀರನ್ನು ಇದಕ್ಕೂ ಸಹ ಹಾಕಬೇಕಾಗುತ್ತದೆ. ಅದರ ನಂತರದಲ್ಲಿ ಮುಂದ್ಗಡೆ ಇರುವಂಥ 2 ದೀಪಕ್ಕೂ ಮತ್ತು ಆ ಒಂದು ಕಳಸಕ್ಕೂ ಕೂಡ ಅರಿಶಿಣ ಕುಂಕುಮವನ್ನು ಹಚ್ಚಬೇಕು. ಹಾಗೆ ಕಳಸದ ಒಳಗೆ ಸ್ವಲ್ಪ ಮಟ್ಟಿಗೆ ಅರಿಶಿಣ ಕುಂಕುಮ ಅಕ್ಷತೆಯನ್ನು ಸಹ ಹಾಕಬೇಕಾಗುತ್ತದೆ. ನೋಡಿ, ಈ ಒಂದು ಕಳಸಕ್ಕೂ ಕೂಡ ಕಂಕಣವನ್ನು ಕಟ್ಟಬೇಕಾಗುತ್ತದೆ. ನಾನು ಈ ಕಂಕಣ ಕಟ್ಟುವ ಸಿದ್ಧತೆಯಲ್ಲಿ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ 2 ರೀತಿಯ ಕಂಕಣವನ್ನು ನೀವು ಸಿದ್ಧತೆ ಮಾಡ್ಕೋಬೇಕು ಅಂತೇಳಿ. ಅದರಲ್ಲಿ ಒಂದು ಈಗಾಗಲೇ ಬೆಳಗಿನ ವಿಡಿಯೋದಲ್ಲಿ ನಿಮಗೆ ಒಂದು ಕಳಸಕ್ಕೆ ಕಟ್ಟುವ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಅದು 9 ಎಳೆ ತೆಗೆದುಕೋಬೇಕು. ಈ ಕಳಸಕ್ಕೆ ಕಟ್ಟುವಂಥ ಕಂಕಣ 5 ಎಳೆ ದಾರವನ್ನು ನೀವು ತೆಗೆದುಕೋಬೇಕಾಗುತ್ತದೆ. ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಬೆಳಗ್ಗೆ ಕಳಸ ಇರ್ತೀವಲ್ಲ ನಾವು, ಕಳಸ ಸ್ಥಾಪನೆ, ಅದಕ್ಕೆ 9, ಈ ರೀತಿ ಕಳಸಕ್ಕೆ 5 ಎಳೆ ದಾರವನ್ನು ತೆಗೆದುಕೋಬೇಕಾಗುತ್ತೆ. ಅದಕ್ಕೂ ಕೂಡ ಅರಿಶಿಣವನ್ನು ಹಚ್ಚಿ ನಂತರದಲ್ಲಿ ನೀವು ವಿಳೆದೆಲೆ 2 ವಿಳೆದೆಲೆ ತೆಗೆದುಕೊಂಡು ಚೆನ್ನಾಗಿ ಸುತ್ತಬಿಟ್ಟು ಅದ್ರ ಮಧ್ಯೆ ಒಂದು ಹೂವನ್ನು ಇಟ್ಟು ಒಂದು ಗಂಟನ್ನು ಹಾಕಿ ಕಳಸಕ್ಕೆ ಕಟ್ಬಿಟ್ಟು ಅದರ ಮಧ್ಯದಲ್ಲಿ ನಾವು 3 ವಿಳೆದೆಲೆ ಹಾಗೆ 1 ನಿಂಬೆಹಣ್ಣನ್ನು ಇಡಬೇಕಾಗುತ್ತದೆ. ನಿಂಬೆಹಣ್ಣನ್ನು ಏನಕ್ಕೆ ಇಡ್ತೀವಿ ಅಂತ ಅಂದರೆ ಅದ್ರ ದೃಷ್ಟಿ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಈ ನಿಂಬೆಹಣ್ಣನ್ನು ಇಟ್ಟು ನಾವು ಪೂಜೆ ಮಾಡ್ತೇವೆ. ಹಾಗೆ ಅದರ ಮುಂದೆ 2 ದೀಪವನ್ನು ಕೂಡ ಹಚ್ಚೋದಕ್ಕೆ ನಾವು ಸಿದ್ಧತೆ ಮಾಡ್ಕೊಳ್ತೇವೆ. ಈ ದೀಪಕ್ಕೆ ನೀವು ರೆಗ್ಯುಲರ್ ಆಗಿ ಅಂದರೆ ದಿನನಿತ್ಯವೋ ನೀವು ಒಂದು ಪೂಜೆಗೆ ಉಪಯೋಗಿಸ್ಕೊಳ್ತೀರಲ್ಲ ದೀಪಕ್ಕೆ ಹಾಕುವ ಎಣ್ಣೆ, ಅದೇ ಎಣ್ಣೆನೇ ನೀವು ಇದಕ್ಕೂ ಸಹ ಬಳಸ್ಬೋದು. ನಂತರದಲ್ಲಿ ಹೂವಿಂದ ಅಲಂಕಾರ ಮಾಡಿ ಇದಿಷ್ಟು ನಾವು ಕಳಸದ ಸಿದ್ಧತೆ. ಇದನ್ನು ನೀವು ಹಿಂದಿನ ದಿವಸನೂ ಕೂಡ ನೀವು ಸಿದ್ಧತೆ ಮಾಡಿ ಇಟ್ಕೋಬಹುದು. ನೋಡಿ, ಎಷ್ಟು ನೋಡೋದಕ್ಕೂ ಸುಂದರವಾಗಿದೆ. ಹಾಗೆ ಇದು ತುಂಬಾನೇ ಸಾಂಪ್ರದಾಯಿಕವಾದ ರೀತಿಯಲ್ಲಿ ನಾವು ಸಿದ್ಧತೆ ಮಾಡಿಕೊಳ್ಳುವಂಥದ್ದು. ಅದರ ನಂತರದಲ್ಲಿ ನೋಡಿ, ಕೆಂಪು ನೀರಿನ ಆರತಿ ಬಗ್ಗೆ ನಾವು ತಿಳಿದುಕೊಳ್ಳಲೇಬೇಕು. ನೀವು ಒಂದು ಸರಿಯಾದ ಒಂದು ಆಳವಾಗಿರುವಂಥ ತಟ್ಟೆ ತೆಗೆದುಕೋಬೇಕು. ಅಂದರೆ ಆ ನೀರು ಚೆಲ್ಲಬಾರ್ದು ಕೆಳಗೆ. ನಾವು ದೃಷ್ಟಿ ತೆಗೆದ ಮೇಲೆ ಆ ನೀರು ಯಾವುದೇ ಕಾರಣಕ್ಕೂ ನಮ್ಮ ಕಾಲ ಮೇಲೆ ಬೀಳುವಂಥದ್ದಾಗಿರ್ಬೋದು, ನೆಲದ ಮೇಲೆ ಬೀಳುವಂಥದ್ದಾಗಿರ್ಬೋದು ಹಾಕಬಾರ್ದು. ಹಾಗಾಗಿ ಸ್ವಲ್ಪ ಆಳವಾಗಿರುವಂಥ ಒಂದು ತಟ್ಟೆನೇ ನೀವು ತೆಗೆದುಕೊಂಡ್ರೆ ತುಂಬ ಒಳ್ಳೆಯದು. ಅದಕ್ಕೆ ನಾವೇನು ಮಾಡಬೇಕಂದ್ರೆ ಆ ಒಂದು ನೀರಿಗೆ ಸ್ವಲ್ಪ ಮಟ್ಟಿಗೆ ಅರಿಶಿಣ ಕುಂಕುಮವನ್ನು ಹಾಕಬೇಕು. ಜಾಸ್ತಿ ಕೆಂಪು ನೀರನ್ನು ನಾವು ಮಾಡಿಕೊಳ್ಳಬೇಕಾಗುತ್ತದೆ. ಇದಕ್ಕೆ ನಾವು ಸುಣ್ಣವನ್ನು ಬಳಸಬಾರದು. ನೋಡಿ, ನಾವು ದೇವರಿಗೆ ದೃಷ್ಟಿ ತೆಗೆಯುವಂಥ ಸಂದರ್ಭದಲ್ಲಿ ಬರೀ ಅರಿಶಿಣ ಕುಂಕುಮವನ್ನು ಮಾತ್ರ ನಾವು ಹಾಕಬೇಕಾಗುತ್ತದೆ. ಹಾಗೆ ನಾವು ಮನುಷ್ಯರಿಗೆ ಅಂದರೆ ಶುಭ ಕಾರ್ಯಗಳಲ್ಲಿ ಮದುವೆ ಆದಂಥ ಗಂಡು ಹೆಣ್ಣಿಗೆ ಮತ್ತು ಸೀಮಂತದಲ್ಲಿ ಈ ರೀತಿಯಾಗಿ ನಾವು ಒಂದು ಕೆಂಪು ನೀರಿನ ಆರತಿ ತೆಗೆದು ದೃಷ್ಟಿ ತೆಗಿತಾ ಇರ್ತೇವೆ. ಅದಕ್ಕೆ ನೀವು ಸುಣ್ಣವನ್ನು ಬಳಸ್ಬೋದು. ಆದರೆ ದೇವರಿಗೆ ದೃಷ್ಟಿ ತೆಗೆಯುವಂಥ ಸಂದರ್ಭದಲ್ಲಿ ಕೇವಲ ನಾವು ಅರಿಶಿಣ ಕುಂಕುಮವನ್ನು ಅಷ್ಟೇ ಬಳಸಬೇಕಾಗುತ್ತೆ. ಈಗ ಸ್ವಲ್ಪ ಮಟ್ಟಿಗೆ ಜಾವತ್ ಪೌಡರ್ ಸಹ ಹಾಕ್ಬೋದು. ಯಾಕಂದರೆ ಇದು ಲಕ್ಷ್ಮೀ ಕಳಸಕ್ಕೆ ಬೆಳಗುವಂಥ ಕೆಂಪಾರತಿ ಆಗಿರುತ್ತದೆ. ಹಾಗೆಯೇ ಈ ತುಪ್ಪದ ಬತ್ತಿ ಏನಪ್ಪ ಅಂದರೆ ಈಗಾಗಲೇ ನಾನು ನಿಮಗೆ ತಿಳಿಸಿದ್ದೇನೆ. ಇದಕ್ಕೆ ನೀವು ಸಪ್ರೇಟಾಗಿ ಯಾಲಕ್ಕಿ ಲವಂಗ ಹಾಕಬೇಕು ಆ ಥರ ಇರೋದೇ ಇಲ್ಲ. ಎಲ್ಲ ವಸ್ತುಗಳನ್ನು ಹಾಕಿ ನಾನು ತುಪ್ಪದ ಬತ್ತಿಯನ್ನು ಸಿದ್ಧತೆ ಮಾಡೋ ತಿಳಿಸ್ಕೊಟ್ಟಿದ್ದೇನೆ. ಅದನ್ನು ಲಿಂಕನ್ನು ಹಾಕಿರ್ತೇನೆ, ಬೇಕಾದ್ರೆ ನೋಡಿ. ಆ ರೀತಿಯಾಗಿ 2 ತುಪ್ಪದ ಬತ್ತಿಯನ್ನು ಹಾಕಿದ್ದೇನೆ. ನಂತರದಲ್ಲಿ ನೋಡಿ, ಉದ್ದಿನ ಕಡ್ಡಿಯಿಂದಲೇ ನಾವು ಕಳಸ ಮತ್ತು ಕೆಂಪಾರತಿಯನ್ನು ಮಾಡಬೇಕು. ಈ ಕೆಂಪಾರತಿ ನಾವು ರಾತ್ರಿ ಸಮಯದಲ್ಲಿ ಕಳಸ ಕದಲಿಸೋದಕ್ಕಿಂತ ಮುಂಚೆ, ಅಂದರೆ ಯಾರೆಲ್ಲ ಕುಂಕುಮಕ್ಕೆ ಬಂದು ಹೋಗಿರ್ತಾರೆ ನಂತರದಲ್ಲಿ ನಾವು ಈ ಕೆಂಪಾರತಿಯನ್ನು ಮಾಡಬೇಕಾಗುತ್ತದೆ. ಆದರೆ ಕಳಸ ಮಾತ್ರ ನಾವು ಬೆಳಗ್ಗೆಯಿಂದನೂ ಬೆಳಗ್ತಾನೆ ಇರಬೇಕು. ಅಂದರೆ ಬೆಳಗ್ಗೆ ಪೂಜೆ ಮಾಡುವ ಸಂದರ್ಭದಲ್ಲಿ, ಮತ್ತೆ ತಿರ್ಗಿ ಸಾಯಂಕಾಲ ನಾವು ದೀಪ ಹಚ್ಚುವಂಥ ಸಂದರ್ಭದಲ್ಲಿ, ಆಮೇಲೆ ಮನೆಗೆ ಬಂದಿರುವಂಥ ಹೆಣ್ಮಕ್ಳು ಎಲ್ಲರೂ ಸೇರಿ ಕಳಸ ಬೆಳಗೋದಾಗಿರ್ಬೋದು, ಮತ್ತೆ ರಾತ್ರಿ ಮಲಗುವಂಥ ಸಂದರ್ಭದಲ್ಲಿ ಕಳಸ ಬೆಳಗೋದಾಗಿರ್ಬೋದು. ಈ ರೀತಿಯಾಗಿ ನಮಗೆ ಇದು ಬಹಳ ಉಪಯೋಗವಾಗಿರುತ್ತದೆ. ಇವೆರಡೂ ಸಿದ್ಧತೆ ನಮಗೆ ಬಹಳ ಮುಖ್ಯವಾದದ್ದು. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನೀವು ಇದನ್ನು ಮಾಡಿಕೊಳ್ಳೇಬೇಕು. ಈಗಾಗಲೇ ನಾನು ನಿಮಗೆ ಅರಿಶಿಣ ಕೊಂಬಿನಿಂದ ಮಾಡುವಂಥ ಮಾಂಗಲ್ಯ, ಅದಕ್ಕೆ ಎಷ್ಟು ಎಳೆ ತೆಗೆದುಕೋಬೇಕು, ಆಮೇಲೆ ವ್ರತದ ದಾರವನ್ನು, ಕೈಗೆ ಕಟ್ಟಿಕೊಳ್ಳುವಂಥ ವ್ರತದ ದಾರವನ್ನು ಎಷ್ಟು ಗಂಟುಗಳು ಹಾಕಬೇಕು, ಎಷ್ಟು ಎಳೆ ತೆಗೆದುಕೋಬೇಕು, ಅದರ ಜೊತೆಯಲ್ಲಿ ಅಕ್ಷತೆ ಸಹ ತಿಳಿಸ್ಕೊಟ್ಟಿದ್ದೇನೆ. ಅಕ್ಷತೆ ನಾವು ಯಾವ ರೀತಿ, ಕೆಂಪು ಅಕ್ಷತೆ ಮತ್ತು ಹಳದಿ ಅಕ್ಷತೆ ಯಾವ ರೀತಿ ಮಾಡ್ಕೋಬೇಕು, ಈಗ ಸಾಕಷ್ಟು ಮಾಹಿತಿಗಳು ಈಗಾಗಲೇ ಕೊಟ್ಟಿದ್ದೇನೆ. ಇವತ್ತು ನಾನು ನಿಮಗೆ ಕೆಂಪಾರತಿ ಮತ್ತು ಕಳಸ ಬೆಳಗುವ ರೀತಿ ಮತ್ತು ಸಿದ್ಧತೆಯ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ. ಬೆಳಗ್ಗೆ ನಿಮಗೆ ಕಳಸ ಪ್ರತಿಷ್ಠಾಪನೆಯ ಒಂದು ವಿಡಿಯೋವನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ. ಇದರ ನಂತರದಲ್ಲಿ ಇನ್ನೊಂದು ಬಹುಮುಖ್ಯವಾದ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟಂಥ ವಿಡಿಯೋದೊಂದಿಗೆ ನಾನು ಮತ್ತೆ ಬರ್ತೇನೆ. ಹಾಗೆಯೇ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲೆ ಬೆಲ್ ಬಟನ್ ಕೂಡ ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಜೊತೆಲಿ ನಾನು ಒಂದು ಫೇಸ್ಬುಕ್
ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಸಹ ಫಾಲೋ ಮಾಡೋದು ಮರಿಬೇಡಿ. ಎಲ್ಲರೂ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ತುಂಬ ವಿಚಾರಗಳು ಕೇಳ್ತಾ ಇದ್ದೀರಿ, ಹಾಗೆಯೇ ಒಳ್ಳೊಳ್ಳೆ ಕಮೆಂಟ್ ಆಗ್ತಾ ಇದ್ದೀರಿ. ನಿಮ್ಮಿಂದ ತುಂಬ ವಿಚಾರಗಳು ಕಲಿತಾ ಇದ್ದೇವೆ, ತುಂಬ ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಇದ್ದೇವೆ ಅಂತೇಳಿ ನಿಜವಾಗ್ಲೂ ನನಗೆ ಭಾಳ ಖುಷಿ ಆಯಿತು. ನಿಮ್ಮ ನಂಬಿಕೆಯಂತೆ ನಾನು ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳು ನಾನು ಆದಷ್ಟು ಬೇಗನೆ ನಿಮಗೆ ಹಬ್ಬದ ಒಳಗೇನೆ ನಾನು ನಿಮಗೆ ಎಲ್ಲ ವಿಚಾರಗಳು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೇನೆ. ಇವತ್ತಿನ ಒಂದು ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.